10:30ಕ್ಕೆ ಸರಿಸುಮಾರಿಗೆ ಏನು ಬೋನರ ತೋಟದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗ್ತಿದೆ. ಸದ್ಯ ಏನು ಬೋನರ ಸ್ವಗ್ರಾಮ ಆಗಿರ್ತಕ್ಕಂತಹ ಏನು ವರ್ನಾಯಕನಹಳ್ಳಿ ಏನಿದೆ, ಈ ಹಳ್ಳಿಯ ಗ್ರಾಮಸ್ಥರೆಲ್ಲರೂ ಕೂಡ ಮನೆ ಮುಂದೆ ಬಂದಿರತಕ್ಕಂಥದ್ದು. ಈಗಾಗಲೇ ಸಂಬಂಧಿಕರು ಕೂಡ ಬಂದಿದ್ದಾರೆ. ಬಂದು ಏನು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಅವರ ಪೋಷಕರು ಒಂದು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ DC ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಇವರು ಬಹಳ ಒತ್ತಡವನ್ನು ಕೊಡ್ತಾ ಇದ್ರು. SIR ಯಾವಾಗ ಬಂತು ಅವರು 5 ದಿನಗಳಿಂದಲೂ ಕೂಡ ಸರಿಯಾಗಿ ನಿದ್ದೆಯನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಸಾಕಷ್ಟು ಕಷ್ಟ ಒತ್ತಡದ ಪರಿಸ್ಥಿತಿಯಲ್ಲಿದ್ದರು. ಜೊತೆಗೆ ನಮ್ಮ ಹತ್ರ ಕೂಡ ಹೇಳ್ಕೊಂಡಿದ್ರು, ಅಂದರೆ ಈ ಹಿಂದೆ ಕೂಡ ಹಲವು ಕೆಲಸಗಳನ್ನು ಮಾಡಬೇಕಾದಾಗ, ಪೌತಿಕತೆ ಇರ್ಬೋದು, ಇನ್ನಿತರ ಕೆಲಸಗಳನ್ನು ಮಾಡಬೇಕಾದಾಗ ರೈತರ ಪರವಾಗಿ ಸಾಕಷ್ಟು ಒತ್ತಡಗಳಿದೆ. ಆ ಕೆಲಸವನ್ನು ಮಾಡಲಿಕ್ಕೆ ನನಗೆ ಬಿಡ್ತಾ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಿದ್ರು. ಜೊತೆಗೆ ನಾನು ಕೆಲಸವನ್ನು ಬಿಟ್ಬಿಡ್ತೇನೆ ಅಂತ ಕೂಡ ಹೇಳಿದ್ರು. ಅವರ ಪೋಷಕರು ಕೂಡ ಅಂದರೆ ಸಮಾಧಾನವನ್ನು ಪಡಿಸಿದ್ರು. ಅಂದರೆ ಯಾವುದೇ ರೀತಿಯಾಗಿ ಆ ರೀತಿ ನಿರ್ಧಾರವನ್ನು ಕೈಗೊಳ್ಳಬೇಡ, ಕೆಲಸವನ್ನು ಮಾಡ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ಕೂಡ ಅವರಿಗೆ ಸಮಾಧಾನವನ್ನು ಪಡಿಸಿದ್ರು. ಸಹೋದರ ಇದ್ದಾರೆ, ಸಹೋದರನ ಮಾತಾಡ್ಸೋಣ. ಬ್ರದರ್, ಸಂಜೆ ಬೆಳಗ್ಗೆ ಎಷ್ಟೊತ್ತು ಕರ್ಕೊಂಡೋಗಿ ನೀವು ಬಿಟ್ಟಿದ್ದು? ನಿನ್ನೆ 6:30 ಬಸ್ ಹತ್ತಿಸ್ತೀವಿ. ಏನಂತ ಹೇಳಿದ್ರು ಹೋಗ್ಬೇಕಾದ್ರೆ? ಸಾಯಂಕಾಲ 5 ಗಂಟೆಗೆ ಕಾಲ್ ಮಾಡ್ತೀನಿ ಬಾ, ಫೋನ್ ಮಾಡಿದಾಗ ಅಂತ ಹೇಳಿದ್ಲು. ಫೋನೇ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಕೆಲಸದ ಒತ್ತಡ ಜಾಸ್ತಿ ಆಗಿತ್ತು ಅಂತ ಕೂಡ ಹೇಳ್ತಾ ಇದ್ರು. ಜೊತೆಗೆ DC ಮತ್ತು ತಹಶೀಲ್ದಾರ್ ಭಾಳ ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಒತ್ತಡ ಜಾಸ್ತಿ ಆಗಿತ್ತು ಸರ್. ಆದ ಕಾರಣಕ್ಕೇನೆ ನೀವು ಕೂಡ ಸಾಕಷ್ಟು ಸಮಾಧಾನವನ್ನು ಮಾಡಿದ್ರಿ. ಹೌದು. ನಿಮ್ಮ ಅಕ್ಕವ್ರಿಗೆ ನೀವು ಒಟ್ಟಿಗೆ ಆಡಿ ಬೆಳೆದಿದ್ರಿ. ಸ್ವಭಾವ ಹೇಗಿತ್ತು? ಭಾಳ ಚೆನ್ನಾಗಿ ಓದಿದ್ರು. ಮತ್ತೆ ಮದುವೆ ಕೂಡ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಿ. ಹೌದು. ಹುಡುಗನ ನೋಡ್ತಾ ಇದ್ವಿ. ರೈತರ ಮಗಳೊಬ್ಳು ಒಳ್ಳೆ ಕೆಲಸನ ಮಾಡ್ತಿದ್ರು ಸರ್ಕಾರದಲ್ಲಿ. ಈ ಥರ ಒತ್ತಡ ಕೆಲಸದಲ್ಲಿ ಬೈಕನ್ನು ಓಡಿಸ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ಏನು ಹೇಳ್ತೀರಿ? ತುಂಬ ದುಃಖ ಆಗ್ತಿದೆ ನನಗೆ ನಮ್ಮ ಅಕ್ಕನ ಕೊಡೋಕ್ಕೆ. ಸರ್ಕಾರದಿಂದ ಇದೆಲ್ಲ ಮಾಡಬಾರ್ದಾಗಿತ್ತು. ತುಂಬ ಇದಾಯಿತು. ಅವಳಿಗೆ ಸ್ವಲ್ಪ ಕೆಲಸದ ಒತ್ತಡ ಹಾಕ್ಬಾರ್ದಾಗಿತ್ತು. ಅವಳಿಗೆ ಹೋಗ್ಲಿಲ್ಲ. ನಾನು ಹೇಳ್ದೆ ಹೋಗ್ಬೇಡ, ಇವತ್ತು ರಜಾ ಹಾಕು ಅಂತ. ಇಲ್ಲ ಹೋಗ್ಬೇಕು, ರಿಪೋರ್ಟ್ ಇದೆ ಅಂತ ಹೋದ್ಲು. ಇವತ್ತು ಹಿಂಗಾಗ್ಬಿಟ್ಟು ರಜೆಗಳನ್ನ ತಗೊಳ್ತಿರ್ಲಿಲ್ವಾ? ರಜಾನೇ ಕೊಡ್ತಿರ್ಲಿಲ್ಲ ಅವರು. ಕೆಲಸ ಇದೆ, ರಜಾ ಹಾಕಂಗಿಲ್ಲ, ರಿಪೋರ್ಟ್ ಮಾಡ್ತೀವಿ ಅಂತ ಟಾರ್ಚರ್ ಕೊಡೋರು. ಓಕೆ. ಮೇಲಧಿಕಾರಿ ರಿಪೋರ್ಟ್ ಮಾಡ್ತೀನಿ ಅಂದ್ರೆ ಬೈಕ್ ಆದರೂ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಮೆಡಿಕಲ್ ಲೀವ್ ಹಾಕ್ಬೇಕು ಅಂದರೆ 1 ತಿಂಗಳು ಮುಂಚೆನೇ ಹೇಳಬೇಕು ಅಂತ ಹೇಳೋರು. ಭಾಳ ಕಷ್ಟ ಆಗಿತ್ತು ನಿಮ್ಮ ಅಕ್ಕರ ಪರಿಸ್ಥಿತಿ. ಪ್ರತಿಮಾ, ಇದು ಏನು ಭುವನ್ ಅವರ ಸಹೋದರರ ಮಾತಾಗಿತ್ತು. ಅಂದರೆ ಬೆಳಗಿನ ಜಾವ ನಾನು 6:30ಗೆ ಅವ್ರನ್ನ ಕರ್ಕೊಂಡೋಗ್ಬಿಟ್ಟೆ. ಬರಬೇಕಾದ್ರೆ ಅಂದರೆ 5 ಗಂಟೆಗೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ವಾಪಸ್ ನಮ್ಮ ಅಕ್ಕ ಬರಲಿಲ್ಲ ಅನ್ನೋ ಒಂದು ನೋವನ್ನು ಕೂಡ ಹೇಳ್ತಿರ್ತಕ್ಕಂಥ. ಜೊತೆಗೆ DC ಮತ್ತು ತಹಶೀಲ್ದಾರ್ ಏನಿದ್ದಾರೆ, ಇವರ ಒತ್ತಡ ಜಾಸ್ತಿ ಆಗಿತ್ತು. ಬರಲಿಲ್ಲ ಅಂದರೆ ನಿಮ್ಮ ಮೇಲೆ ರಿಪೋರ್ಟ್ ಆಗ್ತೀವಿ ಅಂತ ಕೂಡ ಬೆದರಿಕೆನ ಹಾಕ್ತಿದ್ರು. ಹಾಗಾಗಿ ನಮ್ಮ ಅಕ್ಕ ಒತ್ತಡದಲ್ಲೇ ಕೆಲಸವನ್ನು ಮಾಡ್ತಿದ್ರು ಅನ್ನೋ ಒಂದು ಮಾತುಗಳನ್ನ ಅವರ ಸಹೋದರ ಹೇಳ್ತಾ ಇರ್ತಕ್ಕಂಥದ್ದು.